ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಹೊಸ ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಮೆಡಿಸಿನ್ ಬಂದುಬಿಟ್ಟು ನಿಯೋ ಗಾರ್ಡಿನ್ ಎಲೆಕ್ಸರ್ ಅನ್ನುವಂಥ ಒಂದು ಸಿರಪ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ನಿಯೋ ಗಾರ್ಡಿನ್ ಎಲೆಕ್ಸರಿ ಬಂದುಬಿಟ್ಟು ಇದರ ಒಂದು ಪ್ಯಾಕೇಜಿಂಗನ್ನು ನೋಡೋದಾದರೆ ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ ಒಂದು 300 ml ಸಿಗುತ್ತೆ. MRP ನೋಡೋದಾದರೆ MRP ನಾನು ಒಂದು ವಿಡಿಯೋ ಮಾಡೋ ಟೈಮಲ್ಲಿರುವಂಥ MRP ಬಂದುಬಿಟ್ಟು ನಿಮಗೆ 233 50 ಪೈಸೆ ಆಗುತ್ತೆ ಈ ಒಂದು MRP. ಈ ಒಂದು ನಿಯೋ ಗಾರ್ಡಿನ್ ಎಲೆಕ್ಸರಿ ಸಿರಪ್ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ರ್ಯಾಪ್ಟಿಕೋಸ್ ಬ್ರೆಡ್ ಕಂಪ್ನಿ ಲಿಮಿಟೆಡ್ ಅನ್ನುವಂಥ ಒಂದು ನಿಯೋ ಗಾರ್ಡಿನ್ ಎಲೆಕ್ಸರನ್ನು ತಯಾರು ಮಾಡ್ತು. ಮತ್ತು ಇದರಲ್ಲಿರುವಂಥ ಒಂದು ಮಾಲಿಕ್ಯೂಲ್ ನೇಮ್ ಬಂದುಬಿಟ್ಟು ಜಿಂಕ್ ಸಲ್ಫೇಟ್, ಪೈರಾಕ್ಸಿಮಿನ್, ಸೈನೋಕೋಬಾಲಾಮೈನ್, ನಿಕೋಟಿನಮೈಡ್, ಪೆಪ್ಟೋನ್, ಮ್ಯಾಗ್ನೀಷಿಯಮ್ ಕ್ಲೋರೈಡ್, ಮ್ಯಾಗ್ನೀಷಿಯಮ್ ಸಲ್ಫೇಟ್. ಇವೆಲ್ಲ ಏನು ಇದರಲ್ಲಿರುವಂತಹ ಒಂದು ಮಾಲಿಕ್ಯೂಲ್ ನೇಮ್. ಇನ್ನೂ ಹಲವಾರು ಕಾಂಬಿನೇಷನ್ ಇದರಲ್ಲಿ ನಿಮಗೆ ಸಿಗ್ತಾ ಹೋಗ್ತಾವೆ. ಈ ಒಂದು ನಿಯೋ ಗಾರ್ಡಿನ್ ಎಲೆಕ್ಸರಿ ಮೇನ್ಲಿ ಬಂದುಬಿಟ್ಟು ಏನಾಗುತ್ತೆ ಅಂತಂದರೆ ಸ್ಟಿಮ್ಯುಲೆಂಟ್ ಆಗಿ ಕೆಲಸ ಮಾಡುತ್ತೆ. ಅಪಿಟೈಟ್ ಸ್ಟಿಮ್ಯುಲೆಂಟ್ ಆಗಿ ಯಾರಿಗೆಲ್ಲ ಒಂದು ಹೊಟ್ಟೆ ಅಂದರೆ ಹಸಂಗಿಲ್ಲ ಅವ್ರಿಗೆ ಏನು ಮಾಡ್ತಾರಪ್ಪ ಅಂದರೆ ಈ ಒಂದು ಸಿರಪ್ಪನ್ನು ಯೂಸ್ ಮಾಡಲಿಕ್ಕೆ ಕೊಡ್ತಾರೆ. ಅಪಿಟೈಟ್ ಸ್ಟಿಮ್ಯುಲೆಂಟಾಗಿ ಕೆಲಸ ಮಾಡುತ್ತೆ. ಮತ್ತು ಮಿನರಲ್ ಡಿಫಿಷಿಯನ್ಸಿಗೂ ಕೊಡ್ತಾರೆ. ಅಂತಂದರೆ ಏನಾದರೂ ಬಾಡಿಲಿ ಮಿನರಲ್ ಕಡಿಮೆ ಆಗ್ತಿದ್ದಂದರೆ ಈ ಒಂದು ಸಿರಪ್ಪನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಅದರ ಜೊತೆಗೆ ಡೈಜೆಷನ್, ಕಾನ್ಸ್ಟಿಪೇಷನ್, ಫ್ಲ್ಯಾಟುಲೆನ್ಸ್ ಇವಕ್ಕೆಲ್ಲ ಏನು ಮಾಡ್ತಾರೆ ಡಾಕ್ಟ್ರುಗಳು ಬರೆದು ಕೊಡ್ತಾರೆ. ಇವಕ್ಕೆಲ್ಲ ಯೂಸ್ ಆಗ್ತಾ ಈ ಒಂದು ಸಿರಪ್ ತೆಗೆದುಕೊಳ್ಳೋದ್ರಿಂದ ಇವಕ್ಕೆಲ್ಲ ಏನು ಮಾಡ್ಬೋದು, ಈ ಒಂದು ಸಿರಪ್ಪನ್ನು ತೆಗೆದುಕೊಳ್ಬೋದು. ಮತ್ತು ಇದನ್ನು ಯಾವಾಗೆಲ್ಲ ತೆಗೆದುಕೊಳ್ಬೇಕಂತ ನೋಡಿದಾಗ ನೀವು ಡಾಕ್ಟ್ರ್ ಸಲಹೆ ಮೇರೆಗೆ ಏನು ಮಾಡಬೇಕು, ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಬೇಕಾಗತ್ತೆ. ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ಒಂದು ಕಂಡೀಷನ್ ನೋಡಿ, ಏಜ್ ನೋಡಿ ಎಲ್ಲ ಏನು ಮಾಡ್ತಾರೆ, ಯಾವ ಸಿರಪ್ಪನ್ನು ಯಾವಾಗ ಎಷ್ಟು ತೆಗೆದುಕೊಳ್ಬೇಕು, ಎಷ್ಟು ದಿನ ತೆಗೆದುಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಅಂತಂದ್ರೆ ಇನ್ ಜನರಲಾಗಿ ಏನು ಮಾಡ್ಬೇಕಂದ್ರೆ 10 ml ಏನು ಮಾಡ್ತಾರೆ ಡೈಲಿ 1 ಟೈಮ್ ತೆಗೆದುಕೊಳ್ಳೋಕ್ಕೆ ಹೇಳ್ತಾರೆ. ಮತ್ತು ಸೈಡ್ ಎಫೆಕ್ಟ್ ಬಂದುಬಿಟ್ಟು ಯಾವುದೇ ರೀತಿ ನಿಮ್ಗೆ ಸೈಡ್ ಎಫೆಕ್ಟ್ ಆಗಲ್ಲ. ಇನ್ ಕೇಸ್ ನಿಮಗೆ ಏನಾದರೂ ಇರಿಟೇಷನ್, ನಾಸಿಯಾ, ವಾಮಿಟಿಂಗ್ ಆಗ್ತಾಯಿತ್ತು ಅಂದರೆ ಈ ಒಂದು ಸಿರಪ್ಪನ್ನೇ ಮಾಡಬೇಕು, ಸ್ಟಾಪ್ ಮಾಡಿ ಡಾಕ್ಟ್ರಿಗನ ತೋರಿಸ್ಬೇಕಾಗತ್ತೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.